ಅಪ್ಪ, ರಂಗೋಲಿಗೆ ಎಷ್ಟು ಚಂದ ಬಂತಪ್ಪ. ಅಂದರೂ ಇಷ್ಟೊತ್ತನ ಕುತ್ಕೊಂಡು ಹಾಕಿದಕ್ಕೂ ಸಾರ್ಥಕ ಆತು. ರಂಗೋಲಿ ಅಂತೂ ಚಂದ ಬಂತು. ಸವಿತಾ, ಏನವ ರಂಗೋಲಿ ಜೋರು ಹಾಕಿಬಿಟ್ಟು ಬಿಡಿ ಇವತ್ತು. ಹ್ಞೂ ರೀ ಅಮ್ಮರ, ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ರಂಗೋಲಿ ಒಂದು ಸ್ವಲ್ಪ ಚಂದ ತಂಗ ದೊಡ್ಡದು ಹಾಕಿದ್ರಾತಂತಂದು ದೊಡ್ಡ ರಂಗೋಲಿ ಹಾಕೈತ್ರಿ ಅಮ್ಮರ. ಹೌದನ, ಚಲೋ ಆತು ಬಿಡು. ರಂಗೋಲಿ ಭಾರಿ ಮಸ್ತ್ ಆಗೈತೆ ಬಿಡು. ಕಲರ್ ಗಿಲರ್ ರಂಗೋಲಿ ಎಲ್ಲ ಹಾಕಿದ್ದೆ ನೀನಾನ? ಹ್ಞೂ ರೀ ಅಮ್ಮರ, ಈಟೋತನ ನಾನು ಕುತ್ಕೊಂಡು ಹಾಕಿನಿ ನೋಡ್ರಿ. ಅಲ್ಲವಾ ಸವಿತವ, ಈಗಿನ 6:30 ಪೌಣ 7 ಆಗಕ್ಕೆ ಬಂದೈತಿ. ಆಗಲೇ ಏನು ಮನೆ ಕೆಲಸ ಎಲ್ಲ ಮುಗಿದು ಬಿಟ್ಟೈತಲ್ಲ. ಎಷ್ಟೊತ್ತಿಗೆ ಎದ್ದಿದ್ದಿ? ಪೂಜೆ ಕೂಡ ಆದಂಗಾತ. ಗಂಟಿ ಬಾರ್ಸ ಕುಂತಿದ್ಲಲ್ಲ ಲಲಿತಾ ಅನ್ಸುತ್ತದ. ಎಷ್ಟೊತ್ತಿಗೆ ಎದ್ದಿದ್ರವ ನೀವು? ಅಲ್ಲ, ನಿನ್ನೆ ಸಂಜೆ ಮುಂದೆ ದೇವ್ರ ಸಾಮಾನು ತಿಕ್ತೀನಿ ಅಂದ್ರೆ ದೇವ್ರ ಸಾಮಾನು ತಿಕ್ಲಿಲ್ಲ ನೀವು. ಬೆಳಗ್ಗೆ ಎದ್ದು ತಿಕ್ತೀವಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ರಿ. ಇವಾಗ ನೋಡಿದ್ರೆ ಮನ್ಯಾಗ ಕಸಾನೆಲ್ಲ ಆಗೈತಿ, ಹೊರಗಡೆ ಅಂಗಳ ಕಸ ಆಗಿ ನೀರು ಹಾಕಿ ರಂಗೋಲಿ ಹಾಕೋದಾಗೈತಿ, ಮತ್ತು ಮನ್ಯಾಗ ದೇವ್ರ ಪೂಜೆ ಆಗೈತಿ, ಮನೆ ತುಂಬ ಲೋಬಾನು ವಾಸನೆ, ಊದು ವಾಸನೆ ಎಲ್ಲ ಐತಿ. ಎಷ್ಟೊತ್ತಿಗೆ ಎದ್ದಿದ್ರವ? ಅದು ಇಷ್ಟು ಲಗು ನಮಗೆ ಯಾಕ? ಅಯ್ಯೋ ಅಮ್ಮರ, ನಾವು ರಾತ್ರಿ ಎಲ್ಲ ಮಕ್ಕೊಂಡಿದ್ರೆ ತಾನೇ ರೀ ಅಮ್ಮರ ಬೆಳಗ್ಗೆ ಲಗುನ ಎದ್ದಳೋದು. ಮಕ್ಕೊಂಡೇಲ್ರಿ ಅಮ್ಮರ, ನಾವು ರಾತ್ರಿ ಎಲ್ಲ ಎಚ್ಚರನ ಇದ್ವಿ. ಯಾಕವ ಸವಿತಾ, ಏನಾತ? ರಾತ್ರಿ ಎಲ್ಲ ಎಚ್ಚರ ಇರೋವಂಥದ್ದು ಏನಾಯ್ತು ರಾತ್ರಿ ಎಲ್ಲ ಎಚ್ಚರಿದ್ರಿ? ಅದ ಅಮ್ಮರ, ನಾಳೆ ಎಷ್ಟೊತ್ತಿದ್ರು ನಾವು ಲಾಂಗ್ ಫ್ರಾಕ್ ಹೇಳಿತ್ತಲ್ಲ, ಅದನ್ನು ಅವರಿಗೆ ಕಳಿಸ್ಬೇಕು, ಆಶಾ ಮೇಡಮ್ ಅವರಿಗೆ ಕಳಿಸ್ಬೇಕು. ಹಾಗಾಗಿ ನಿನ್ನೆನೆ ಕುತ್ಕೊಂಡು ಫುಲ್ ಡ್ರೆಸ್ ಎಲ್ಲ ಹೊಲಿದು ಬಿಟ್ವಿ, ನಾನು ಲಲಿತಾ ಸೇರಿ. ಅಲ್ಲ ಹುಡುಗಿ, ರಾತ್ರಿ ಎಲ್ಲ ಮಕ್ಕೊಂಡೇ ಇಲ್ಲನ ನೀವು ಹಂಗಂದ್ರೆ? ಇಲ್ಲ ರೀ ಅಮ್ಮರ, ರಾತ್ರಿ ಎಲ್ಲ ಮಕ್ಕೊಂಡಿಲ್ಲ. ನಿನ್ನೆ ಸಂಜೆಯಿಂದನ ಹೊಲ್ಯಾಕೆಲ್ಲ ಸಣ್ಣಕ್ಕೆ ಚಲೋ ಮಾಡಿದ್ವಲ್ಲ, ಹಾಗಾಗಿ ದೇವ್ರ ಸಾಮಾನು ಏನು ತಿಕ್ಕಕ್ಕೆ ಹೋಗ್ಲಿಲ್ಲ ರೀ ನಾವು. ಹಾಗಾಗಿ ನೈಟ್ ಬಡ ಅಡುಗೆ ಎಲ್ಲ ಒಂದು ಕಡೆ ಮಾಡಿಟ್ಟು ಊಟ ಮುಗಿದ ತಕ್ಷಣ ಹೋಗಿ ಮತ್ತೆ ಹೊಲ್ತ್ಕೊಂತ ಕುತ್ಕೊಂಡ್ಬಿಟ್ವಿ. ಅದು ಹೊಲಿಯೋದು ಮುಗಿಯೋಷ್ಟಿಗೆ 4 ಗಂಟೆ ಆಯ್ತು. 4 ಗಂಟೆ ಆದಮೇಲೆ ಮತ್ತೆ ಲಲಿತಾ ಏನಂದ್ಲು, ಬೇಡ ಮತ್ತೇನು ಮಕ್ಕೊಳ್ಳೋದೀಗ, ಹೆಂಗೋ ಅಮಾವಾಸ್ಯೆ ಬೇರೆ ಐತಿ, ಲಗುನ ಪೂಜಾರ ಮುಗಿಸ್ಬಿಡೋಣ ಅಂತಂದು. ಹಾಗಾಗಿ ಹೊಲಿಯೋದು ಮುಗಿದ್ಮೇಲೆ 4 ಗಂಟೆಗೆ ರಾಟಿಯಿಂದ ಎದ್ದು ಬಂದು ಕಸನೆಲ್ಲ ಮಾಡಿ ಮತ್ತು ಬಾಂಡೆಲ್ಲ ತಿಕ್ಕೊಂಡು ದೇವ್ರ ಸಾಮಾನೆಲ್ಲ ತಿಕ್ಕೊಂಡು ಸ್ನಾನ ಮಾಡಿ ಲಲಿತಾ ಪೂಜೆ ಮಾಡೋಕ್ಕೆ ಹೋದ್ಲು. ನಾನು ಸ್ನಾನ ಮಾಡಿ ರಂಗೋಲಿ ಹಾಕೋದಕ್ಕಂತ ಬಂದೆ. ಅಲ್ಲವ ಸವಿತಾ, ನಾಳೆ ಬಟ್ಟೆ ಕೊಡೋದಾದ್ರೆ ಇವತ್ತು ಹೊಲಿಬೋದಿತ್ತಲ್ಲ ಆರಾಮಾಗಿ. ರಾತ್ರಿ ಎಲ್ಲ ಕುತ್ಕೊಂಡು ಹೊಲಿಯೋಂಥ ಅವಶ್ಯಕತೆ ಏನಿತ್ತು? ಆರೋಗ್ಯ ಏನು ಗತಿ ಆಗ್ಬೇಕು ನಿಮ್ಮಿಬ್ರದ್ದು? ರಾತ್ರಿ ಎಲ್ಲ ನಮ್ಮನೆ ನಿದ್ದೆಗಟ್ಟಿದ್ರೆ. ಅಯ್ಯೋ ಅಮ್ಮರ, ಇವತ್ತು ಅಮಾವಾಸ್ಯೆ ಐತಿ, ಅಮಾವಾಸ್ಯೆ ಪೂಜೆ ಮನೆಯಲ್ಲಿ ಹಬ್ಬ ಎಲ್ಲ ಇರುತ್ತೆ. ಅದು ಅಲ್ಲದೆ ಅಡುಗೆ ಎಲ್ಲ ಮಾಡೋದಿರುತ್ತೆ. ಮತ್ತು ಹೊಲಿಯೋದೊಂದು ಅಲ್ರಿ, ಹೊಲದ ಮೇಲೆ ಮತ್ತು ಅದು ಡಿಸೈನ್ ಎಲ್ಲ ಮಾಡೋದೈತಲ್ರಿ ಅಮ್ಮರ. ಒಂದಿಂದಾಗಂದ್ರೆ ಎಲ್ಲ ಆಗಂಗಿಲ್ಲ. ಅದಕ್ಕೆ ನಿನ್ನೆ ನೈಟ್ ಕುತ್ಕೊಂಡು ಅಷ್ಟು ಹೊಲಿಯೋದೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ನಾನು ಡಿಸೈನ್ ಎಲ್ಲ ಮಾಡೋದಾರ್ದ ಕಂಪ್ಲೀಟ್ ಮಾಡೀನಿ. ಇವಾಗ ಅಡುಗೆ ಎಲ್ಲ ಆದಮೇಲೆ 10 ಗಂಟೆ ಅನ್ನಷ್ಟಿಗೆ ಫಟಾಫಟ ನಂಗೆ ಅಡುಗೆ ನಾಷ್ಟ ಎಲ್ಲ ಕೆಲಸನೂ ಮುಗಿಸಿ ಮತ್ತು ಒಂದು ರೌಂಡ್ ಹೊಲಿಯೋಕೆ ಕುತ್ಕೋಬೇಕ್ರೆ, ಡಿಸೈನ್ ಎಲ್ಲ ಮಾಡೋದಕ್ಕೆ ಕುತ್ಕೋಬೇಕ್ರೆ ಅಮ್ಮರ. ಅಯ್ಯೋ ಹೌದನವ, ಛೇ ನನಗೂ ಗೊತ್ತಾಗಿಲ್ಲ ನೋಡವ, ನೀವು ರಾತ್ರಿ ಎಲ್ಲ ಎದ್ದಿದ್ದಿದ್ದೆ. ಯಪ್ಪ, ಅಲ್ಲ ಈ ನಮ್ಮನೆ ತ್ರಾಸ ಪಟ್ಕೊಂಡ್ರೆ ಅಂದರೆ ನಿಮ್ಮ ಆರೋಗ್ಯದ ಗತಿಯಾರ ಏನಾಗಬೇಕು? ಅಯ್ಯೋ ಅಮ್ಮರ, ನಮಗೇನಾಗಂದ್ರಿ ನೋಡಿದ್ರಿಲ್ಲ, ಆರಾಮ ಮಸ್ತ್ ಲಗುನ ಎದ್ದಿದ್ವಲ್ಲ. 4 ಗಂಟೆಗೆ ಇಷ್ಟು ಮಸ್ತ್ ಇತ್ತಂದರೆ ಅಮ್ಮರ, ಹೊರಗಡೆ ವಾತಾವರಣ ಒಂದು 5-10 ನಿಮಿಷ ಕುತ್ಕೊಂಡಿದ್ವಲ್ಲ ನಾನು ಲಲಿತಾ, ಎಷ್ಟು ಸಮಾಧಾನ ಅಂತ ಅನ್ನಿಸ್ತಂದ್ರೆ ಅಮ್ಮರ. ಹೊರಗಡೆ ಯಪ್ಪ ಬಿಟ್ಟು ಹೋಗೋಕೆ ಮನಸ್ಸು ಬರಾಕುಂತಿಲ್ಲಾಗಿತ್ತು. ಕೆಲಸ ಆಯ್ತಲ್ಲ ಅಂತ ಮತ್ತು ಹೊರಗಡೆಯಿಂದ ಲಗುನ ಎದ್ದು ಹೋಗಿ ಎಲ್ಲ ಕೆಲಸ ಮಾಡಿದ್ವಿ ರೀ ಅಮ್ಮರ. ಒಂಥರ ಇದು ಇರಲಿ ಬಿಡ್ರಿ ಅಮ್ಮರ, ಕಷ್ಟಪಟ್ಟರೆ ತಾನೇ ನಮ್ಗೆ ಸುಖ ಸಿಗೋದು. ಅದಕ್ಕೆ ಆದಷ್ಟು ಎಷ್ಟು ಕಷ್ಟ ಆಗುತ್ತೆ ಅಷ್ಟು ಕಷ್ಟಪಡ್ತೀವಿ ರೀ ಅಮ್ಮರ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕ್ಬೇಕಲ್ರಿ. ನಿಜ ಹೇಳ್ಬೇಕಂದ್ರೆ ಅಮಾವಾಸ್ಯೆ ದಿನ ಲಲಿತಾ ಬಟ್ಟೆ ಹೊಲಿತಾನೆ ಇಲ್ಲಾಗಿದ್ಲು. ಆದ್ರೆ ಇವಾಗ ಎಷ್ಟು ಎಮರ್ಜೆನ್ಸಿ ಐತಂದ್ರೆ ಎಷ್ಟೊತ್ತಿದ್ರೂ ನಾಳೆಗೆ ಕೊಡಲೇಬೇಕ್ರಿ ಆ ಡ್ರೆಸ್ಸನ್ನು. ಹಾಗಾಗಿ ಮತ್ತು ಇವತ್ತು ಹೊಲ್ದೈತ್ರಿ. ಹೌದನವ, ಸರಿ ಆತಂಗಂದ್ರೆ ಚಲೋ ಆತು ಬಿಡ್ರಿ. ಮಧ್ಯಾಹ್ನ ಒಂದು ತಾಸರ ಮಕ್ಕೋರಿ ಇವತ್ತು ಏನ? ಇಲ್ಲ ರೀ ಅಮ್ಮರ, ಮೊದಲದು ಹೊಲಿಯೋದೆಲ್ಲ ಮುಗಿಲಿ, ಆಮೇಲೆ ಮಲ್ಕೊಳ್ಳೋದೆಲ್ಲ. ಸರಿ ಆತವ, ನಡ್ರಿ ಹಂಗಂದ್ರೆ ಒಳಗಡೆ ನಡ್ರಿ. ಆತ ರಂಗೋಲಿ ಎಲ್ಲ ಹಾಕೋದು? ಹ್ಞೂ ರೀ ಅಮ್ಮರ, ರಂಗೋಲಿ ಎಲ್ಲ ಹಾಕೋದಾತು ನೋಡ್ರಿ. ಒಳಗಡೆ ಅಡುಗೆ ಮಾಡ್ಬೇಕ್ರಿ. ಅದು ಇವತ್ತು ಹೋಳಿಗೆ ಒಂದು ಮಾಡೋದೈತಲ್ಲ, ಹಾಗಾಗಿ ಬ್ಯಾಳೆಗೆ ಒಂದು ಹಾಕೋದೈತ್ರಿ. ಈಗ ಹೋಗಿ ನಾನು ಬ್ಯಾಳೆಗೆ ಹಾಕ್ತೀನಿ. ಲಲಿತಂದು ಪೂಜೆ ಮುಗೀತಂತ ಅನಿಸ್ತೈತಿ. ಲಗುನ ನಾಷ್ಟ ಸಿಂಪಲಾಗಿ ಉಪ್ಪಿಟ್ಟಾರ ಅವಲಕ್ಕಿರ ಏನಾರ ಮಾಡಿಬಿಡ್ತೈತಿ. ಮಾಡಿ ಬಡ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರೆಡಿ ಇಟ್ಬಿಡ್ತೀವಿ ರೀ. ಸರಿ ನಾವು ಆತು ಅಷ್ಟ ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತೆಸ್ತು 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ತಾಯಿ ಲಕ್ಷ್ಮೀದೇವಿ ನೀನ ಕಾಪಾಡಮ್ಮ. ಆರತಿ ತಟ್ಟೆಯಲ್ಲಿಟ್ಟು ನಾನು ಇಲ್ಲಿದೆಯಲ್ಲ. ತಾಯಿ ಲಕ್ಷ್ಮೀದೇವಿ, ಗಣಪತಿ ನೀವ ಕಾಪಾಡಪ್ಪ ದೇವ್ರಿ. ತಂದೆ ಶಿವಪ್ಪ ನೀನ ಕಾಪಾಡಪ್ಪ. ತಾಯಿ ಪಾರ್ವತಿ ದೇವಿ ನೀನೇ ಕಾಪಾಡಮ್ಮ.
ದೇವ್ರಿಗೆ ನೀನ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದಾಗೋ ಹಾಗೆ ಮಾಡಪ್ಪ ತಂದೆ. ದೇವ್ರಿಗೆ ನೀನ ಕಾಪಾಡಪ್ಪ. ನನ್ನ ಈ ಪೂಜೆನಲ್ಲಿಂದ ನನ್ನ ಪೂಜೆನಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ ತಾಯಿ ಲಕ್ಷ್ಮೀ ದೇವಿ, ನೀನ ಕಾಪಾಡಮ್ಮ. ಅರೆ ಅಮ್ಮರ, ನೀವು ಯಾವಾಗ ಬಂದ್ರಿ? ನೀನು ಕೈ ಮುಗಿದ ದೇವ್ರ ಹತ್ರ ಏನೋ ಬೇಡ್ಕೊನ ಕುಂತಿದ್ದಲ್ಲವ, ಆವಾಗ ಬಂದೆ ನೋಡು. ಪೂಜೆ ಭಾರಿ ಮಸ್ತ್ ಆಗೈತೆ ಬಿಡವ. ಹಾಂ ಅಂದಂಗೆ ಹೂ ಎಲ್ಲ ಎಲ್ಲಿಂದ ತಂದಿದ್ರವ? ಹಾಂ ಎಷ್ಟು ಚಲೋ ಅದ ಹೂ ಇವೆಲ್ಲ. ಪೂಜೆ ಮಾತ್ರ ಭಾರಿ ಮಸ್ತ್ ಆಯ್ತು ನೋಡವ. ಅಮಾಸಿ ದಿನ ಮಾತ್ರ ಪೂಜೆ ಭಾರಿ ಚಲೋ ಐತೆ. ನನಗಂತೂ ಭಾಳ ಖುಷಿ ಆತವ. ಹಾಂ ಮನೆಯಾಗ ಇಷ್ಟು ಲಘುನ ಪೂಜೆ ಮಾಡಿದಕ್ಕೆ ಮನೆಯೆಲ್ಲ ಇಷ್ಟು ಶಾಂತಿ ಸಮಾಧಾನ ಅನ್ಸಕ್ಕಂತೈತಿ ಗೊತ್ತಾ? ಹಾಂ ಹ್ಞೂ ರೀ ಅಮ್ಮರ, ಬೆಳಗ್ಗೆ ಮುಂಜಾನೆ ಪೂಜೆ ಮಾಡಿದ್ರೆ ಹಂಗೆ ರೀ ಮನೆಯೆಲ್ಲ ಒಂಥರ ಶಾಂತಿ ಸಮಾಧಾನ. ಅದಕ್ಕೆ ಇವತ್ತು ಪೂಜೆನ ಲಘುನ ಮಾಡಿದ್ದೀರಿ ಅಲ್ಲವ. ಇದೇನಿದು ಆಗಲೇ ಹೋಳಿಗೆ ಎಡಿ ಇಟ್ಟುಬಿಟ್ಟಿದೆ, ಹೋಳಿಗೆನೂ ಆಗೋಯ್ತು ಆಗಲೇ? ಹ್ಞೂ ರೀ ಅಮ್ಮರ, ಅದೆಷ್ಟತ್ತು ದೇವ್ರ ಸಾಮಾನೆಲ್ಲ ತಿಕ್ಕೋದಿತ್ತಲ್ಲ, ಹೆಂಗೋ ನಾ ಸ್ನಾನ ಮಾಡಿನಲ್ರಿ ಅಮ್ಮರ ದೇವ್ರ ಸಾಮಾನೆಲ್ಲ ತಿಕ್ಕೋದು. ಹಾಗಾಗಿ ಒಂದು ಕಡೆ ಬ್ಯಾಳಿಗಿಟ್ಟು ಇದು ಕುಕ್ಕರ್ಗೆ ಹಾಕಿಬಿಟ್ಟಿದ್ದೆ ರೀ. ಕುಕ್ಕರ್ಗೆ ಬ್ಯಾಳಿಗಿಟ್ಟು ಈ ಕಡೆ ದೇವ್ರ ಸಾಮಾನೆಲ್ಲ ತಿಕ್ಕಿದೆ, ಬೇಳೆ ಕುದ್ಬಿಡ್ತು. ಹಾಗೇ ದೇವ್ರ ಪೂಜೆ ಮಾಡ್ಕೋತಾನೆ ಎಡಿಗೆ ರೆಡಿ ಮಾಡಿದೆ. ಇವಾಗ ಸದ್ಯಕ್ಕೆ ಹೋಳಿಗೆ ಅಷ್ಟೇ ಇಟ್ಟಿನಿ ರೀ ಅಮ್ಮರ. ಮತ್ತು ಅದಿದು ಏನಿಡೋದು, ಹೋಳಿಗೆನೇ ಇಟ್ಬಿಟ್ರೆ ಆಯ್ತಂತಂದು ಹೋಳಿಗೆ ಮಾಡಿ ದೇವ್ರಿಗೆ ಪ್ರಸಾದ ಇಟ್ಬಿಟ್ಟಿನಿ ರೀ. ಭಾರಿ ಚಲೋ ಮಾಡಿಬಿಡವ. ಪೂಜೆ ಮಾತ್ರ ಭಾರಿ ಚಲೋ ಆಯ್ತವ. ದೇವ್ರು ಒಳ್ಳೇದು ಮಾಡಲಿ. ನಾನಿನ್ನ ಜಾಕ ಮಾಡಿಲ್ಲ, ಅದಕ್ಕೆ ತಗೊಳಕ್ಕೆ ಬರೋಂಗಿಲ್ಲ. ನೀನೇ ಈ ಕಡೆ ಬಾವ, ಆಮೇಲೆ ಮಾತಾಡ್ತೀನಂತ. ಸರಿ ರೀ ಅತ್ತರ, ನೀವು ಹೋಗಿರಿ ಅತ್ತರ, 2 ನಿಮಿಷ ಬಂದೆ. ಸರಿನವ, ಆತು. ದೇವ್ರೇ ನೀನ ಕಾಪಾಡಪ್ಪ. ಹಾಂ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ಸಕೊಂತೈತಿ. ಹಾಂ ಅದು ಇಷ್ಟು ಲಘುನ ಪೂಜೆ ಮಾಡಿಬಿಟ್ಟಾಳಲ್ಲ ನಮ್ಮ ಲಲಿತಾ. ಪಾಪ ಇಬ್ಬರು ರಾತ್ರಿ ಎಲ್ಲ ಮಕ್ಕೊಂಡೇ ಇಲ್ಲ ಅಂತ. ಅಯ್ಯೋ ದೇವ್ರಿ. ಹೌದು ಅಂದಂಗೆ ಈಕಿ ಏನು ಮಾಡಕ್ಕಂತಾಳ ಕವಿತಾ? ಪತ್ತೇನೇ ಇಲ್ಲಲ್ಲ ಈಕಿ. ಅಮ್ಮರ, ನೀವು ಹಲ್ ತಿಕ್ಕಿದ್ರಾ ರೀ? ಚಹಾ ಮಾಡ್ಕೊಡ್ತೀನಿ, ಚಹಾ ಕುಡಿ ಅಂತೀರಂತ. ಇಲ್ಲವ, ಇನ್ನೂ ಹಲ್ ತಿಕ್ಕಿಲ್ಲ. ಅದು ಎದ್ದೆಲ್ಲ ಎದ್ದ ತಕ್ಷಣ ಮನೆಯೆಲ್ಲ ಲೋಬಾನ್ ವಾಸನೆ, ಆಮೇಲೆ ಊದು ವಾಸನೆ ಎಲ್ಲ ಬರಾಕುಂತಲ್ಲ. ಇದೇನಿದು ಇಷ್ಟು ಲಘುನ ಪೂಜೆ ಆತ? ಅದು ನಮ್ಮ ಮನೆಯಾಗ ಅಂತಂದು ಹಂಗೆ ಹೊರಗಡೆ ಬಂದೆವ. ನೀನು ಪೂಜೆ ಮಾಡಾಕುಂತಿದ್ದಿ, ಮತ್ತು ಹಂಗೆ ಹೊರಗಡೆ ಹೋದೆ. ನಮ್ಮ ಸವಿತಿ ಹೊರಗಡೆ ರಂಗೋಲಿ ದೊಡ್ಡದಾಗಿ ಚೆಂದಾಗಿ ಹಾಕಿದ್ಲಲ್ಲ, ಹಂಗಾಗಿ ಜೋಡಿ ಮಾತಾಡ್ಕೊತ ನಿಂತೆ. ಆಮೇಲೆ ನೀನು ನೋಡೋಣ ಅಂತ ದೇವ್ರ ಪಾಣಿ ಕಡೆ ಬಂದೆ. ಹಿಂಗಾಗಿ ನಾ ಹಲ್ಲ ತಿಕ್ಕಿಲ್ಲ ನೋಡುವ. 2 ನಿಮಿಷವ, ಹಲ್ ತಿಕ್ ಬರ್ತೀನಿ. ಹಲ್ ತಿಕ್ಕಕ್ಕೆ ಇವತ್ತು ಅಮಾಸೆ ಐತಿ, ಜಾಕನ ಮಾಡಿ ಬಂದುಬಿಡ್ತೀನಿ ತಗೋರವನ. ಜಾಕ ಮಾಡಿ ಬಂದ್ಮೇಲೆ ಚಹಾ ಮಾಡ್ಕೊಡಂತೆ ಅಂತ. ಹೌದಾ ರೀ ಅಮ್ಮರ? ಸರಿ ಆತ್ರಿ ಅಮ್ಮರ. ಹಂಗಾರ ಲಲಿತಾ, ಲಲಿತಾ ಏನಾದ್ಲಿ? ಹುಷಾರಾಗಿ ಬಾ. ಹಂಗೆ ಒಂದ ಸಮನ ಓಡಾಡ್ಕೊಂತ ಬರಾಕುಂತಿದಿ. ಲಲಿತಾ, ಲಲಿತಾ ನೀನು ಪೂಜೆ ಮಾಡಾಕುಂತಿಯಲ್ಲ, ನಮ್ಮ ಮನ್ಯಾಗ ಆಗಲೇ ಯಾರು ಹೋಳಿಗೆನ ಮಾಡಿಬಿಟ್ಟಾರ. ಹಾಂ ನೀ ಪೂಜೆ ಮಾಡೋದಷ್ಟಿಗೆ ಹೋಳಿಗೆ ಆಗ್ಬಿಟ್ಟವ್ ನೋಡ ನಮ್ಮ ಮನ್ಯಾಗ. ಹಂಗಂದ್ರೆ ಆ ದೇವ್ರ ಬಂದು ನಮ್ಮ ಮನ್ಯಾಗ ಅಡುಗೆ ಮಾಡಾನಂತ ಅನಿಸ್ತೈತಿ. ನೀವಿಬ್ರು ಯಾಕೆ ಹಿಂಗೆ ನಗಾಕುಂತೀರಿ? ನಾನೇನು ಸುಳ್ಳು ಹೇಳಿಲ್ಲ, ನಿಜಾನ ಹೇಳಾಕುಂತೀನಿ. ಅಡುಗೆ ಮನ್ಯಾಗ ಆಗಲೇ ಹೋಳಿಗೆ ರೆಡಿ ಆಗ್ಬಿಟ್ಟೈತಿ. ಲೇ ಸವಿ, ನಿಂದೆ ಇಮ್ಯಾಜಿನೇಷನ್ ಐತೆ ನೋಡ್ಲಿ. ಅಲ್ಲಲೇ ದೇವರು ಬಂದು ನಮ್ಮ ಮನ್ಯಾಗ ಹೋಳಿಗೆ ಮಾಡಾಕ ದೇವ್ರೇನು ಪುರುಸೋತಿರ್ತಾನಂತ ಅನ್ಕೊಂಡಿ ಅನ್ಲೇ? ಹಾಂ ಮತ್ತೆ ಅದು ಹೆಂಗೆ ಬಂದ್ರಿ ಅಮ್ಮರ ನಮ್ಮ ಮನ್ಯಾಗ ಹೋಳಿಗೆ? ಲಲಿತಾ ನೋಡಿದ್ರ ಇನ್ನೂ ಅಡುಗೆ ಮಾಡಿಲ್ಲಕ್ಕೆ, ಆದ್ರೆ ಅಡುಗೆ ಮನ್ಯಾಗ ನೋಡಿದ್ರ ಹೋಳಿಗೆ ಆಗ್ಬಿಟ್ಟವಾಗಲೇ. ಯವ್ವ ತಾಯಿ, ಯಾವ ದೇವರು ಬಂದು ಮಾಡಿಲ್ಲ, ಯಾರೂ ಮಾಡಿಲ್ಲ, ನಾನ ಮಾಡಿದ್ದು. ಯಪ್ಪ, ಅಲ್ಲ ಲಲಿತಾ, ಅದು ಯಾವಾಗ ಮಾಡಿದೀಯ ತಾಯಿ ನೀನು? ಅಲ್ಲ ಹೋಳಿಗೆನ ಅದು ಯಾವಾಗ ಮಾಡಿದಿ ನೀನು? ಪೂಜೆ ಮಾಡಕ್ಕೆ ಕುಂತಿದ್ದಿಲ್ಲ ನೀನು? ದೇವ್ರ ಸಾಮಾನೆಲ್ಲ ತಿಕ್ಕೊಂಡು ಪೂಜೆ ಮಾಡ್ತೀನಿ ಅಂತ ಅಂದಿದ್ದಿಲ್ಲ? ಅಲ್ಲೇ ನೀನು ಕಸನೆಲ್ಲ ಎಲ್ಲ ಮಾಡಿಬಿಟ್ಟಿದ್ದೆಲ್ಲ, ಮತ್ತು ಹೊರಗಡೆ ಅಂಗಳ ಕಸ ಅಂದು ನೀರು ಹಾಕಿ ರಂಗೋಲಿ ಹಾಕ್ತೀನಿ ಅಂತಂದಿದ್ದೆಲ್ಲ. ನಾನು ದೇವ್ರ ಸಾಮಾನು ತಿಕ್ಕಿ ಪೂಜೆ ಮಾಡೋದು ಅಷ್ಟೇ ಐತಲ್ಲ. ದೇವ್ರ ಸಾಮಾನು ತಿಕ್ಕೊಂಬಂದು ಸಡನ್ನಾಗಿ ನೆನಪಾಗ್ಬಿಡ್ತು ದೇವ್ರಿಗೆ ಎಡಿ ಇಡ್ಬೇಕಲ್ಲ, ಏನು ಇಡೋದು ಅಂತಂದು. ಹಾಗಾಗಿ ಬಡ ಬಡ ಹೋಳಿಗೆ ಮಾಡಿಬಿಟ್ರಾತಂತಂದು ದೇವ್ರ ಪೂರ್ತಿಯಾಗಿ ಎಡಿ ಪೂರ್ತಿಯಾಗಿ ಅಷ್ಟೇ ಈಗ ಹೋಳಿಗೆ ಮಾಡಿಟ್ಟೀನಿ. ಹುಣ ಎಲ್ಲ ರೆಡಿ ಐತಿ, ಹೋಳಿಗೆ ಅಷ್ಟೇ ಬಿಸಿ ಬಿಸಿ ದೇವರಿಗೆ ಎಡಿಗೆ ಇಟ್ಟೀನಿ ಅಷ್ಟೇ. ಯಪ್ಪ ಲಲಿತಾ, ಭಾರಿ ಫಾಸ್ಟ್ ಅದಿದ್ದಿ ಬಿಡು ನೀನು. ಏನೋ ಒಂದು ಚಲೋ ಆತು ಬಿಡು. ಒಟ್ಟಿನಲ್ಲಿ ಲಗುಣ ಅಡುಗೆ ಎಲ್ಲ ಮುಗೀತಲ್ಲ. ಹಂಗಂಗೆ ಈಗ ಅಡುಗೆ ಎಲ್ಲ ಆತನ ಹಂಗಂದ್ರೆ? ಅಡಿಗೆ ಈಗ ಹೋಳಿಗೆ ಅಷ್ಟಾಗೈತಿ, ಲಘು ಲಗ್ನ ನಡಿ. ಈಗ ಚಾಕಿಡೋಣ ಒಂದು ಕಡೆ. ನಾ ಚಾಕಿಡ್ತೇನೆ ಅಂತ ನೀನು ಬಡ ಬಡ ತರಕಾರಿ ಅವನ್ನೆಲ್ಲ ಎರ್ಚಿಬಿಡು. ಬಡ ಬಡ ಬದ್ನಿಕಾಯಿ ಮಾಡೋಣ, ಬದ್ನಿಕಾಯಿ ಪಲ್ಯ ಮಾಡಿ, ಅನ್ನ ಮಾಡಿ, ಹೋಳಿಗೆ ಸಾರು ಒಂದು ಮಾಡೋಕ್ಕಲ್ಲ, ಕಟ್ಟಿನ ಸಾರು ಮಾಡೋಣ. ಇದಿಷ್ಟು ಮಾಡೋಣ. ಊಟ ಟೈಮಿಗೆ ಸಂಡಿಗೆ ಹಪ್ಪಳ ಕರೆದು ಹೋಳಿಗೆ ಬಿಸಿ ಬಿಸಿ ಮಾಡೋಕೆ ಬರ್ತೈತಿ. ಹಂಗೆ ಚಪಾತಿಗೆ ಒಂದಿಟ್ಟು ಹಿಟ್ಟು ಕಲಸು. ಇವತ್ತು ಅಮಾಸೆ ಎಲ್ಲ ರೊಟ್ಟಿ ಬಡಿಯೋಕ್ಕಾಗಲ್ಲ, ಒಂದು ಸ್ವಲ್ಪ ಚಪಾತಿ ಮಾಡಿದ್ರಾತ. ಚಪಾತಿಗೆ ಒಂದು ಹಿಟ್ಟು ಕಲಿಸ್ಬಿಡು. ಬಡ ಬಡ ನಾಷ್ಟ ಮಾಡ್ತೀನಂತ ಒಂದು ಕಡೆ, ನೀನು ಎಷ್ಟು ಕೊಟ್ಟಂಗೆ ಒಂದು ಕಡೆ ನಾಷ್ಟ ಮಾಡಿ ಉಳ್ಕಿದ್ದೆಲ್ಲ ಅಡುಗೆ ಮಾಡಿಬಿಡ್ತೀನಿ ಅಂತ. ಸರಿನಾ? ಸರಿ ಆಯ್ತು ಬಂಗಾರ. 10 ಗಂಟೆ ಒಳಗಡೆ ಬಡ ಬಡ ಎಲ್ಲ ಕೆಲಸ ಮುಗಿದ್ಬಿಡ್ಬೇಕು ನಮ್ದು. ಬಾ.
ಅಮ್ಮಾರ ನೀವು ಹೋಗಿ ಸ್ನಾನ ಮಾಡಿ ಬಂದುಬಿಡ್ರಿ, ಚಹಾ ಸೋಸ್ಕೊಡ್ತೈತಂತ. ನಾವು ಒಂದು ಸ್ವಲ್ಪ ಅಡುಗೆ ಮಾಡಕ್ಕೆ ಹೋಗ್ತೀವ್ರಿ, ಮತ್ತೆ ಹೊತ್ತಾಗ್ಬಿಡ್ತೈತಿ. ಸರಿ, ನೀವು ಹೋಗಿ ಅಡುಗೆ ಕಡೆ ಲಕ್ಷ್ಯ ಕೊಡ್ರಿ. ಊಟಕ್ಕೆ ನೀಡೋದು, ನಾಷ್ಟ ನೀಡೋದು ಅದ್ರ ಕಡೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಡ ಬಡ ಅಡುಗೆ ಮಾಡಿಟ್ಟು ನೀವು ಹೊಲಿಯೋದ್ರ ಕಡೆ ಲಕ್ಷ್ಯ ಕೊಡ್ರಿ. ನೀವು ನಾಷ್ಟ ತಿಂದು ಹೊಲಿಯೋದ್ರ ಕಡೆ ಲಕ್ಷ್ಯ ಕೊಟ್ಬಿಡ್ರಿ. ನೀಡೋದೆಲ್ಲ ನಾನು ಬೇರೆಯವ್ರಿಗೆ ಹೇಳ್ತೀನಂತ, ಏನ? ಸರಿ ಆತ್ರಿ ಅಮ್ಮಾರ. ಪಾಪ ಎರಡು ಎಷ್ಟು ಕಷ್ಟಪಡಾಕುಂತಾವು. ಇದ್ರಾಗ ಅವರಿಗೆ ಒಂದು ಸ್ವಲ್ಪರ ಗೆಲುವು ಸಿಗಲಿ. ಇವ್ರು ಹೊಲೆ ಹಾಕೊಂತೀರ, ಅದು ಏನದು ಬಟ್ಟೆನ ಹೊಲೆ ಹಾಕೊಂತಾರಲ್ಲ, ಅದು ಅವ್ರಿಗೆ ಇಷ್ಟ ಆಗಂಗೆ ಮಾಡಪ್ಪ ದೇವ್ರೆ. ಎಲ್ಲ ಒಳ್ಳೇದಾಗಲಿ ಇವರಿಬ್ಬರಿಗೂ.